ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಳಗ್ ಮಲಗವ್ರೆ, ಫೋನ್ ಮಾಡಿ ಅವ್ರ ಮನೆಯವ್ರಿಗೂ ವಿಷಯ ತಿಳಿಸಿದ್ದೀನಿ. ಅವರು ಇನ್ನೇನು ಬರ್ತೀನಿ ಅಂತ ಹೇಳವ್ರೆ. ಅಯ್ಯೋ ಅಯ್ಯೋ, ಅವ್ರಿಗೆ ವಿಷಯ ಗೊತ್ತಾಗ್ಬಿಡ್ತಾ. ಇಲ್ಲಿಗೆ ಅವ್ರಿಗೆ ಕೇಳ್ದೆ ಬಂದ್ವಿ ಅಂತ ಅವ್ರು ತುಂಬಾನೇ ಕೋಪ ಮಾಡ್ಕೊಂಡಿದ್ದಾರೆ. ಇನ್ ಹೀಗೆಲ್ಲ ಆಗಿದೆ ಅಂತ ಗೊತ್ತಾದ್ರೆ ಇಲ್ಲಿ ಏನೇನಾಗುತ್ತೋ ಗೊತ್ತಿಲ್ಲ. ಅಯ್ಯೋ, ಒಟ್ನಲ್ಲಿ ನನ್ನ ಹಣೆ ಬರನೇ ಸರಿ ಇಲ್ಲ. ಇಲ್ಲಿಗೆ ಬಂದಿದ್ದ ಖುಷಿನೇ ಮರ್ತು ಹೋಗೋ ಹಾಗಾಗೋಯ್ತಲ್ಲ. ಏನ್ ಮಾಡ್ಲಿ? ಅಯ್ಯೋ, ಮಯೂರಿ, ಈಗ ನೀನ್ ಯಾಕೆ ಕಳ್ತಾ ಇದೀಯಾ? ಸ್ವಲ್ಪ ಸುಮ್ನಿರು. ಅವ್ರಿಗೇನೋ ಆಗಿಲ್ಲ ಅಂತ ಹೇಳ್ದೆ ತಾನೆ. ಅಷ್ಟಕ್ಕೂ ಬಾಸ್ಗೆ ಈ ರೀತಿ ಆಗತ್ತೆ ಅಂತ ನಿಂಗೇನಾದ್ರು ಮುಂಚೆ ಗೊತ್ತಿತ್ತಾ? ಇಲ್ಲ ತಾನೆ. ಅದ್ರಲ್ಲೂ ನಿನ್ ತಪ್ಪು ಏನಿದೆ ಮಯೂರಿ ಇದ್ರಲ್ಲಿ? ಯಾವ್ದ್ರಲ್ಲೂ ನನ್ ತಪ್ಪಿಲ್ಲ. ಆದ್ರೆ ಎಲ್ಲ ತಪ್ಪುಗಳು ನನ್ನನ್ನೇ ಸುತ್ಕೊಂಡ್ ಬರ್ತಿದೆ. ಮಗಳೇ, ನೀನ್ ಅಳ್ಬೇಡ ಕಣವ, ಸುಮ್ನಿರವ. ಅವ್ರು ಬಂದಾಗ ನಾನು ಮಾತಾಡ್ಕತೀನಿ. ಈಗ ಚಿಕ್ಕ ಯಜಮಾನ್ರು ನೋಡವ, ನಡಿ. ಇರಿ, ಚಿಕ್ಕ ಯಜಮಾನ್ರು ಮಲ್ಗವ್ರೆ. ಬೆಳಗಿನ ಜಾವ ಆಸ್ಪತ್ರೆನ ಡಿಸ್ಚಾರ್ಜ್ ಮಾಡಿಸಿ ಕರ್ಕೊಂಡ್ಬಂದು ಮಲಗಿಸಿದೀನಿ. ಡಾಕ್ಟ್ರು ಚಾಕು ಬಿದ್ದಿದ್ದ ಜಾಗಕ್ಕೆ ಹೊಲಿಗೆ ಹಾಕಿ ಬ್ಯಾಂಡೇಡ್ ಮಾಡವ್ರೆ. ಚಾಕು ತುಂಬಾ ಆಳಕ್ ಬಿದ್ದಿಲ್ಲ. ಒಂದ್ ವೇಳೆ ಬಿದ್ದಿದ್ರೆ ಜೀವಕ್ಕೆ ತೊಂದರೆ ಆಗ್ತಿತ್ತು ಅಂತ ಹೇಳಿದ್ರು. ದೇವ್ರ ದಯಿಂದ ಅಂತದೇನೂ ಆಗ್ಲಿಲ್ಲ. ಆಮೇಲೆ ಇದು ಪೊಲೀಸ್ ಕೇಸು, ನಾವು ಟ್ರೀಟ್ಮೆಂಟ್ ಮಾಡಲ್ಲ ಅಂತ ಡಾಕ್ಟರ್ ಹೇಳಿದ್ರು. ನಾನೇ ಹಂಗೋ ಹಿಂಗೋ ಕೈ ಕಾಲು ಹಿಡ್ದು ಡಾಕ್ಟ್ರೆ ಟ್ರೀಟ್ಮೆಂಟ್ ಮಾಡಿ ಅಂತೇಳಿ ಮಾಡಿಸ್ಕೊಂಡ್ ಬಂದಿದ್ದೀನಿ. ಆಮೇಲೆ ಒಳಗಡೆ ಹೋಗಿ ಮಾಡದೆಲ್ಲ ಮಾಡಬೇಡಿ. ಇನ್ 2 ದಿವಸದಲ್ಲಿ ಎಲ್ಲ ಸರಿ ಹೋಗುತ್ತೆ ಅಂತ ಡಾಕ್ಟರ್ ಹೇಳೋರೆ, ಆಯ್ತಾ? ಒಳಗಡೆ ಮಲ್ಗವ್ರೆ, ಹೋಗಿ ನೋಡಿ. ನಾನು ಸ್ನಾನ ಮಾಡ್ಕೊಂಡು ಬಟ್ಟೆ ಬದಲಾಯಿಸ್ಕೊ ಬರ್ತೀನಿ. ಜೋಪಾನ. ಬರವಾ. ಇಲ್ಲಿಲ್ಲ ಕಣವ, ಅಲ್ಲಿ ನೋಡೋ ಬಾ. ಒಳಗ್ ನೋಡು. ನೋಡ್ದೇನವ ಹೆಂಗ್ ಮಲ್ಗವ್ರೆ. ಯಾವಾಗ್ಲೂ ಲವ್ಕಿಂದ ಓಡಾಡ್ತಿದ್ದವ್ರು, ಎಲ್ರಿಗೂ ಪ್ರೀತಿ ತೋರಿಸ್ತಾ ಇದ್ದವ್ರು, ಇವತ್ ಪ್ರಜ್ಞೆ ಇಲ್ದೆ ಮಲ್ಗವ್ರೆ. ಆ ಚಾಕು ಅವ್ರು ಚುಚ್ಚುವಾಗ ಪಾಪ ಅವ್ರು ಎಷ್ಟು ನೋವು ಅನ್ಭವಿಸಿದಾರೆ ಏನೋ. ಯಾಕವ್ವ ದುರ್ಗವ್ವ ಇವ್ರಿಗಿಂತ ಶಿಕ್ಷೆ ಕೊಟ್ಟೆ? ಒಳ್ಳೆಯವ್ರಿಗೆ ಒಳ್ಳೆತನಕ್ಕೆ ಕಾಲನೇ ಇಲ್ವಾ? ಮಗಳೇ, ಗಂಡ ಆದವನು ಈ ಸ್ಥಿತಿಲಿದ್ದಾಗ ನಿನಗೆ ಎಷ್ಟು ದುಃಖ ಆಯ್ತದೆ ಅಂತ ನನಗೆ ಗೊತ್ತು ಕಣವ. ನಿಂಗೆ ಹೆಂಗ್ ಸಮಾಧಾನ ಮಾಡ್ಬೇಕು ನಂಗೆ ಗೊತ್ತಾಯ್ತಿಲ್ಲ. ಇವ್ರಿಗೇನು ಆಗುದಿಲ್ಲ ಅನ್ನೋ ಭರವಸೆ ಮಾತ್ರ ನಾನು ಕೊಡ್ತೀನಿ ಕಣವ. ಅವರು ನಮ್ ದೇವ್ರ ಮಗ, ಮೊದ್ಲಿನ ತರ ಹಾಗೆ ಆಯ್ತಾರೆ.
ನೀನ್ ಸಮಾಧಾನವಾಗಿರಮ್ಮ. ಪಾಪ ಅವ್ರು ನಿನ್ನೆಯಿಂದ ಏನ್ ತಿಂದವ್ರು ಇಲ್ವೋ ಗೊತ್ತಿಲ್ಲ. ಎಚ್ಚರ ಆಯ್ತಿದ್ದಂಗೆ ಏನಾರ ಕೊಡ್ಬೇಕು ಕಣವ. ನೋಡು, ನಾನು ಹೋಗಿ ಗಂಜಿ ಮಾಡ್ಕೊ ಬರ್ತೀನಿ. ನೀನು ಅವ್ರು ನೋಡ್ಕೊತಾ ಇರು, ಗಾಬರಿ ಆಗ್ಬಿಡ ಕಣವ.